ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಗೆ ಎಲ್ಲರೂ ಕೂಡ ಸ್ವಾಗತವನ್ನ ಕೊಡ್ತಾ ಇವತ್ತು 10ನೇ ತರಗತಿಯ ಒಂದು ಗದ್ಯ ಭಾಗವನ್ನ ಅಭ್ಯಾಸವನ್ನ ಮಾಡೋಣ. ಮತ್ತೆ ನಿಮಗೆ ಗೊತ್ತಿರೋ ಹಾಗೆ ಕನ್ನಡ ಸಾಹಿತ್ಯ, ಆಧುನಿಕ ಕನ್ನಡ ಸಾಹಿತ್ಯ ಪ್ರಕಾರಗಳು ಸಮರ್ಥನೆ ಕೊಡಬಹುದು. ಯಾವುದಿದೆ ಅಂದರೆ ಆಧುನಿಕ ಕನ್ನಡ ಸಾಹಿತ್ಯ ಪ್ರಕಾರಗಳು ಯಾವಿವೆ? ಕತೆ, ಕಾದಂಬರಿ, ಕವನ, ಜನಪದ, ವಿಮರ್ಶೆ, ಪ್ರಬಂಧ, ಕಾದಂಬರಿ, ಈ ರೀತಿಯಾಗಿ ಸಾಕಷ್ಟು ಪ್ರಕಾರಗಳು ಬರ್ತಾ ಹೋಗ್ತವೆ. ನೋಡಿ, ಈ ರೀತಿಯಾಗಿ ಬರ್ತಕ್ಕಂತಹ ಹಲವಾರು ಆಧುನಿಕ ಕನ್ನಡ ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ಪ್ರಬಂಧ ಸಾಹಿತ್ಯ ಅಂತಕ್ಕಂಥದ್ದು ಒಂದು. ಇದು ಇತ್ತೀಚಿನ ದಿನಗಳಲ್ಲಿ ಒಂದು ಪ್ರಬಲ ಸಾಹಿತ್ಯ ಪ್ರಕಾರವಾಗಿ ಮಾರ್ಪಟ್ಟಿದೆ. ಸೊ ಈ ಒಂದು ಸಾಹಿತ್ಯ ಪ್ರಕಾರದಲ್ಲಿ ಅನೇಕ ಕವಿಗಳು ತಮ್ಮ ಒಂದು ಸಾಹಿತ್ಯವನ್ನ ಬರೆಯುವ ಮುಖಾಂತರವಾಗಿ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಒಂದಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಕನ್ನಡ ಸಾಹಿತ್ಯ ಕ್ಷೇತ್ರವನ್ನ ಶ್ರೀಮಂತಗೊಳಿಸಿದ್ದಾರೆ. ಹಾಗಾಗಿ ಹಾಗಾದ್ರೆ ಇಂಥ ಒಂದು ಕನ್ನಡ ಸಾಹಿತ್ಯದಲ್ಲಿ ಬರತಕ್ಕಂತಹ ಈ ಪ್ರಬಂಧ ಸಾಹಿತ್ಯದ ಲಕ್ಷಣಗಳೇನಾಗಲ್ಲ, ಯಾವೆಲ್ಲ ಲಕ್ಷಣಗಳನ್ನ ಒಳಗೊಂಡಿರುತ್ತೆ ಅಂತಂದ್ರೆ ನೋಡೋಣ. ವ್ಯಕ್ತಿಯ ವೈಚಾರಿಕ ಆಲೋಚನೆಗಳನ್ನು ಸಹೃದಯರಿಗೆ ನಾವುಗಳೇ ಒಬ್ಬ ಕವಿ ಬರೆದಂತಹ ಸಾಹಿತ್ಯವನ್ನ ಓದ್ತಕ್ಕಂತಹ ಓದುಗ ಏನಿರ್ತಾರೋ ಅವರನ್ನ ಸಹೃದಯ ಅಂತ ಕರೀತಾರೆ. ಸೊ ನಾವು ಸಹೃದಯರಿಗೆ ಗದ್ಯಾತ್ಮಕ ಶೈಲಿಯಲ್ಲಿ ಹೇಳುವುದು. ನಿಮಗೆ ಗೊತ್ತಿದೆ, ಈಗ ಗದ್ಯದ ಶೈಲಿ ಯಾವುದು, ಪದ್ಯದ ಶೈಲಿ ಯಾವುದು ಅಂತ ನಮಗೆ ಗೊತ್ತಿದೆ. ಹಾಗಾಗಿ ಅಂತ ಒಂದು ವ್ಯಕ್ತಿಯ ವೈಚಾರಿಕ ಆಲೋಚನೆಗಳಿಗೆ ಸಹೃದಯನಿಗೆ ಗದ್ಯದ ಶೈಲಿಯಲ್ಲಿ ತಿಳಿಸ್ತಕ್ಕಂಥದ್ದು ಈ ಒಂದು ಪ್ರಬಂಧ ಸಾಹಿತ್ಯದ ಮೊದಲ ಲಕ್ಷಣ ಆಗಿರ್ತಕ್ಕಂಥದ್ದು. ಹಾಗೆ ಮತ್ತೊಂದು ಭಾವಪ್ರಧಾನವಾಗಿರ್ತಕ್ಕಂಥದ್ದು. ಕವಿಗಳು ತನ್ನ ಭಾವನೆಗಳನ್ನ ವ್ಯಕ್ತಪಡಿಸಲಿಕ್ಕೆ ಅಥವಾ ಓದುಗರ ಭಾವನೆಗಳಿಗೆ ಮನ ಮುಟ್ಟುವಂತೆ ವಿನೂತನವಾಗಿ ಇರ್ತಕ್ಕಂಥ ಒಂದು ಶೈಲಿಯನ್ನು ಒಳಗೊಂಡಿರ್ತಕ್ಕಂಥದ್ದು ಭಾವಪ್ರಧಾನ ಅಂತ ಕರಿತೀವಿ. ಅದನ್ನೇ ಅಂತ ಒಂದು ಮತ್ತೊಂದು ಲಕ್ಷಣವನ್ನು ಒಳಗೊಂಡಿರ್ತಕ್ಕಂಥದ್ದು ಪ್ರಬಂಧ. ಹಾಗೆಯೇ ನಿಮಗೆ ಆದ್ಮೇಲೆ ಗದ್ಯಾತ್ಮಕ ಶೈಲಿ ಇರತಕ್ಕಂಥದ್ದು ಒಂದು ಸ್ವತಂತ್ರ ವಿವೇಚನಾ ಶಕ್ತಿ ಇರುತ್ತೆ. ಅದರಲ್ಲಿ ಸ್ವತಂತ್ರ ವಿವೇಚನಾ ಶಕ್ತಿ. ಸ್ವತಂತ್ರ ವಿವೇಚನಾ ಶಕ್ತಿಯಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಸ್ವಾತಂತ್ರ್ಯ ಇರುತ್ತೆ. ಸೊ ಯಾರಾದರೂ ಕೂಡ ಆರ್ತಿ ಮಾಡ್ತಕ್ಕಂಥದ್ದು ಅಥವಾ ಇನ್ನೊಬ್ಬರು ಯಾವ್ಯಾವ ಮೇಲೆ ಏನೋ ಒತ್ತಡ ಆಗಿ ಬಿಡ್ತಕ್ಕಂಥದ್ದು ಆ ತರದ ಇಲ್ಲ. ಸ್ವತಂತ್ರವಾಗಿ ತನಗೆ ಹೇಗೆ ಬರಿಬೇಕು ಅನ್ಸುತ್ತೆ, ತನ್ನ ಒಂದು ಆಲೋಚನೆ ಏನು ಅಂತ ತನ್ನದೇನೋ ಸೃಜನಶೀಲತೆ ಅಂತ ಕರಿತೀವಿ. ನೆಕ್ಸ್ಟ್ ಪಾಯಿಂಟ್ ಕೂಡ ಅದೇನೆ, ಸೃಜನಶೀಲತೆ. ತನ್ನಲ್ಲಿರ್ತಕ್ಕಂತಹ ಸೃಜನಶೀಲತೆಗೆ, ಹೊಸ ಒಂದು ಸೃಷ್ಟಿಗೆ ಸೃಜನಶೀಲತೆ ಅಂತ ಹೇಳ್ತೀವಿ. ಅದಕ್ಕೆ ಹೆಚ್ಚಿನ ಒತ್ತು ಅಥವಾ ಆದ್ಯತೆ ಈ ಒಂದು ಪ್ರಬಂಧ ಸಾಹಿತ್ಯ ಕ್ಷೇತ್ರದಲ್ಲಿ ಸಿಗುತ್ತೆ. ಹಾಗಾಗಿ ಇವೆಲ್ಲಗಳನ್ನ ಕೇಂದ್ರವಾಗಿಟ್ಕೊಂಡು ಬರ್ತಕ್ಕಂತಹ ಸಾಹಿತ್ಯ ಪ್ರಕಾರವೇ ಪ್ರಬಂಧ ಸಾಹಿತ್ಯ ಅಂತ. ನೋಡಿ, ಇಂಥ ಒಂದು ಪ್ರಬಂಧ ಸಾಹಿತ್ಯದಲ್ಲಿ ಪ್ರಕಾರಗಳು ಬರ್ತಾವ ಅಂದ್ರೆ ಖಂಡಿತವಾಗ್ಲೂ ಕೂಡ ಇದರಲ್ಲೂ ಕೂಡ ಸಾಹಿತ್ಯ ಸಾಕಷ್ಟು ಪ್ರಕಾರಗಳು ಬರ್ತಾ ಹೋಗ್ತವೆ. ಯಾವ ಬಂದ್ರೆ ನೋಡೋಣ. ಪ್ರಕಾರಗಳು ಯಾವಪ್ಪ ಅಂದ್ರೆ ಹರಟೆಯ ಲಲಿತ ಪ್ರಬಂಧ, ಲಲಿತ ಪ್ರಬಂಧ,
ಹರಟೆ ಪ್ರಬಂಧ, ಹರಟೆಯ ರೂಪದ ಪ್ರಬಂಧ. ನೆಕ್ಸ್ಟ್ ಸಂಶೋಧನಾತ್ಮಕ ಪ್ರಬಂಧ, ಸಂಶೋಧನಾತ್ಮಕ ಪ್ರಬಂಧ, ಸಂಶೋಧನಾತ್ಮಕ ಪ್ರಬಂಧ, ವೈಚಾರಿಕ ಪ್ರಬಂಧ, ವೈಚಾರಿಕ ಪ್ರಬಂಧ. ನೆಕ್ಸ್ಟ್ ವೈಜ್ಞಾನಿಕ ಪ್ರಬಂಧ, ವೈಜ್ಞಾನಿಕ ಪ್ರಬಂಧ. ಹಾಗೆಯೇ ಪ್ರವಾಸ ಪ್ರಬಂಧ. ನೋಡಿ, ಈ ರೀತಿಯಾಗಿ ಲಲಿತ ಪ್ರಬಂಧ, ಹರಟೆಯ ರೂಪದ ಪ್ರಬಂಧ, ಸಂಶೋಧನಾತ್ಮಕ ಪ್ರಬಂಧ, ವೈಚಾರಿಕ ಪ್ರಬಂಧ, ವೈಜ್ಞಾನಿಕ ಪ್ರಬಂಧ, ಪ್ರವಾಸ ಪ್ರಬಂಧ, ಈ ರೀತಿಯಾಗಿ ಹಲವು ಪ್ರಬಂಧದ ಸಾಹಿತ್ಯದ ಪ್ರಕಾರಗಳು ಇರ್ತಕ್ಕಂಥದ್ದನ್ನು ಕೂಡ ನಾವು ಈ ಒಂದು ಪ್ರಬಂಧ ಸಾಹಿತ್ಯದ ಕ್ಷೇತ್ರದಲ್ಲಿ ನಾವು ಕಾಣಬಹುದಾಗಿದೆ. ಹಾಗೆ ಪ್ರಸ್ತುತ ಒಂದು ಗದ್ಯ ಪಾಠ ಕೂಡ ಅಂತಹ ಒಂದು ಪ್ರಬಂಧ ಸಾಹಿತ್ಯಕ್ಕೆ, ಅದರಲ್ಲೂ ಕೂಡ ನಾವಿಲ್ಲೇನು ಬಂದಿದ್ದೀನಿ, ಲಲಿತ ಪ್ರಬಂಧ ಅಂತೀನಿ ಆರಂಭದಲ್ಲಿ ಹೇಳಿಯೋ, ಇಂತಹ ಲಲಿತ ಪ್ರಬಂಧ ಸಾಹಿತ್ಯ ಪ್ರಕಾರಕ್ಕೆ ಸೇರಿದಂತಹ ಒಂದು ಗದ್ಯ ಭಾಗ ವ್ಯಾಘ್ರಗೀತೆ ಅಂತಕ್ಕಂಥದ್ದು. ಅಂತ ಒಂದು ವ್ಯಾಘ್ರಗೀತೆ ಅಂತಕ್ಕಂತಹ ಒಂದು ಪಾಠವನ್ನ ಇವತ್ತಿನ ದಿನ ನಾವು ಅಧ್ಯಯನವನ್ನ ಮಾಡೋಣ. ವ್ಯಾಘ್ರ ಗೀತೆ ನಿಮಗೆ 10ನೇ ತರಗತಿಯಲ್ಲಿ ಇರತಕ್ಕಂತಹ ಎರಡನೇ ಗದ್ಯ ಭಾಗ ವ್ಯಾಘ್ರ ಗೀತೆ ಅಂತಕ್ಕಂಥದ್ದು. ಈ ಗದ್ಯ ಭಾಗವನ್ನ ಬರೆದಿರ್ತಕ್ಕಂಥದ್ದು ಎ.ಎನ್. ಮೂರ್ತಿರಾವ್ ಅಂತೇಳಿ. ಅವರ ಒಂದು ನಮ್ಮ ಕವಿಗಳ ಪರಿಚಯಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ಒಂದು ಸಣ್ಣ ಕಥೆಯನ್ನ ಹೇಳುವ ಮುಖಾಂತರವಾಗಿ ಅವರ ಪರಿಚಯಕ್ಕೆ ಹೋಗೋಣ, ಅಥವಾ ಪರಿಚಯ ಮಾಡೋಣ, ಆಮೇಲೆ ಕಥೆಗೆ ಹೋಗೋಣ. ಗದ್ಯ ಭಾಗದ ಲೇಖಕರಾಗಿರ್ತಕ್ಕಂತಹ ಎ.ಎನ್. ಮೂರ್ತಿರಾವ್ ಅವರ ಪರಿಚಯಕ್ಕೆ ಬರೋಣ. ಲೇಖಕರು ಎ.ಎನ್. ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್ ಅಂತಕ್ಕಂಥದ್ದು. ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್ ಅಂತಕ್ಕಂಥದ್ದು ಇವರ ಪೂರ್ಣವಾಗಿರ್ತಕ್ಕಂಥ ಹೆಸರು. ಅವರನ್ನ ಸಿಂಪಲ್ ಆಗಿ ಎ.ಎನ್. ಮೂರ್ತಿರಾವ್ ಅಂತಕ್ಕಂಥ ಒಂದು ಹೆಸರಿನಿಂದ ಕರಿತೀವಿ. ಇವರ ಒಂದು ಹುಟ್ಟಿದಂತಹ ಕಾಲ ಅಥವಾ ಜನನ ಯಾವಾಗ ಆಯ್ತು ಅಂತಂದ್ರೆ 1900 1900ರಲ್ಲಿ ಇವರು ಜನನವನ್ನ ಪಡ್ಕೊಂತಾರೆ. ಎಲ್ಲಿ ಅಂತಂದಾಗ ಮಂಡ್ಯ ಜಿಲ್ಲೆ ಕೇಳಿರ್ಬೋದು, ಬಹುಶಃ ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳು 1900ರಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಅಕ್ಕಿ ಹೆಬ್ಬಾಳು ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ನಮ್ಮ ಪ್ರಸ್ತುತ ಗದ್ಯ ಪಾಠದ ಲೇಖಕರಾಗಿರ್ತಕ್ಕಂತಹ ಎ.ಎನ್. ಮೂರ್ತಿರಾವ್ ಅವರು ಹುಟ್ಟುತ್ತಾರೆ. ಏನವರ ಪೂರ್ಣ ಹೆಸರು? ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್. ಎಷ್ಟು ಹುಟ್ಟಿದ್ದು? 1900ರಲ್ಲಿ. ಎಲ್ಲಿ ಹುಟ್ಟಿದ್ರು? ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳಲ್ಲಿ ಹುಟ್ಟಿದ್ರು. ಹಾಗಾದ್ರೆ ಇವರು ಯಾವ್ಯಾವ ಕೃತಿಗಳನ್ನ ಬರೆದಿದ್ದಾರೆ ನೋಡೋಣ. ಬರೆದಿರ್ತಕ್ಕಂತಹ ಕೃತಿಗಳು ಹಗಲು ಕನಸುಗಳು, ಅಲೆಯುವ ಮನ, ನೆಕ್ಸ್ಟ್ ಅಪರ ವಯಸ್ಕನ, ಅಮೇರಿಕ ಯಾತ್ರೆ,
ಅಪರ ವಯಸ್ಕರ ಅಮೆರಿಕ ಯಾತ್ರೆ ಅಂತಕ್ಕಂಥದ್ದು ಒಂದು. ನೆಕ್ಸ್ಟ್ ಮಿನುಗು ಮಿಂಚು, ಮಿನುಗು ಮಿಂಚು, ಮಿನುಗು ಮಿಂಚು ಅಂತಕ್ಕಂಥದ್ದು ಪೂರ್ವ ಸೂರ್ಯಗಳೊಡನೆ, ಪೂರ್ವ ಸೂರಿಗಳೊಡನೆ, ಪೂರ್ವ ಸೂರ್ಯಗಳೊಡನೆ. ನೆಕ್ಸ್ಟ್ ಚಂಡಮಾರುತ ಅಂತಕ್ಕಂಥದ್ದು, ಚಂಡಮಾರುತ ಅಂತಕ್ಕಂಥ ಒಂದು ಕೃತಿಯನ್ನು ಕೂಡ ಇವರು ಬರೆದಿದ್ದಾರೆ. ನೋಡಿ, ಬರೆದಿರ್ತಕ್ಕಂತಹ ಕೃತಿಗಳಲ್ಲಿ ಮತ್ತೊಮ್ಮೆ ಹೇಳೋದಾದ್ರೆ ಹಗಲು ಕನಸುಗಳು, ಅಲೆಯುವ ಮನ, ಅಪರ ವಯಸ್ಕರ ಅಮೆರಿಕ ಯಾತ್ರೆ, ಮಿನುಗು ಮಿಂಚು, ಪೂರ್ವ ಸೂರ್ಯಗಳೊಡನೆ, ಚಂಡಮಾರುತ. ಈ ರೀತಿಯಾಗಿ ಹಲವಾರು ಸಾಹಿತ್ಯ ಕ್ಷೇತ್ರಕ್ಕೆ ನಮ್ಮ ಒಂದು ಕೃತಿಗಳ ಮುಖಾಂತರವಾಗಿ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ಉದಾಹರಣೆಯನ್ನು ನಾವಿಲ್ಲಿ ಗಮನಿಸಬಹುದು. ಹಾಗೆ ಇಷ್ಟೆಲ್ಲ ಸಾಹಿತ್ಯ ಕೃಷಿಯನ್ನ ಮಾಡಿರ್ತಕ್ಕಂತಹ ನಮ್ಮ ಕವಿಗಳಿಗೆ ಹಲವು ಪ್ರಶಸ್ತಿಗಳು ಕೂಡ ಇವರನ್ನ ಅರಸಿ ಬಂದಿರತಕ್ಕಂಥದ್ದು ನಾವು ಗುರುತಿಸಬಹುದಾಗಿದೆ. ಹಾಗಾದ್ರೆ ಯಾವ್ಯಾವ ಪ್ರಶಸ್ತಿ ಬಂದಿದ್ದಾವೆ ಅನ್ನೋದನ್ನ ನಾವು ನೋಡೋದಾದ್ರೆ, ಪ್ರಶಸ್ತಿಗಳು ಚಿತ್ರಗಳು, ಪತ್ರಗಳು, ಚಿತ್ರಗಳು, ಪತ್ರಗಳು. ಈ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಯಾವುದು? ಚಿತ್ರಗಳು ಮತ್ತು ಪತ್ರಗಳು ಅಂತಕ್ಕಂತಹ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತಕ್ಕಂಥದ್ದು ಲಭಿಸಿದೆ. ಜೊತೆಗೆ ಚಿತ್ರಗಳು, ಪತ್ರಗಳು ಅಂತಕ್ಕಂತಹ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಹಾಗೆ ದೇವರು, ಇವರೇ ಬರೆದಿರ್ತಕ್ಕಂತಹ ದೇವರು ಅಂತಕ್ಕಂತಹ ಒಂದು ಕೃತಿಗೆ ಪಂಪ ಪ್ರಶಸ್ತಿ ಬಂದಿದೆ. ಪಂಪ ಗೊತ್ತಲ್ಲ, ಪಂಪನನ್ನ ಏನಂತ ಕರಿತೀವಿ? ಗಡ್ಡೆಗೆ ಆದಿಕವಿ ಅಂತ ಕರಿತೀವಿ ಅಲ್ವಾ? ನಮ್ಮ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಬರ್ತಕ್ಕಂತಹ ಮೊದಲಿಗ ಅಂದ್ರೆ ನಮ್ಮ ಪಂಪ ಕವಿಗಳು, ಅವರ ಒಂದು ಹೆಸರಲ್ಲಿ ಕೊಡ್ತಕ್ಕಂತಹ ಒಂದು ಪ್ರಶಸ್ತಿಯೇ ಪಂಪ ಪ್ರಶಸ್ತಿ ಅಂತಕ್ಕಂಥದ್ದು. ಅವರನ್ನ ಆದಿಕವಿ ಅಂತಲೂ ಕೂಡ, ಆದಿ ಅಂದ್ರೆ ಮೊದಲು, ಅವರ ಹೆಸರಲ್ಲಿ ಕೊಡ್ತಕ್ಕಂತಹ ಆ ಒಂದು ಪಂಪ ಪ್ರಶಸ್ತಿ, ಆ ಒಂದು ಪ್ರಶಸ್ತಿಯನ್ನ ಇವರು ಬರೆದಿರ್ತಕ್ಕಂತಹ ದೇವರು ಅಂತಕ್ಕಂಥ ಒಂದು ಕೃತಿಗೆ ಲಭಿಸಿರ್ತಕ್ಕಂಥದ್ದು ನಾವು ನೋಡಬಹುದು. ಹಾಗೆ ಇವರಿಗೆ ಗೌರವ ಡಿಲಿಟ್, ಗೌರವ ಡಿಲಿಟ್ ಅಂತಕ್ಕಂತಹ ಪ್ರಶಸ್ತಿ ಕೂಡ ಲಭಿಸಿದೆ. ಚಿತ್ರಗಳು, ಪತ್ರಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ದೇವರ ಕೃತಿಗೆ ಪಂಪ ಪ್ರಶಸ್ತಿ, ಜೊತೆಗೆ ಗೌರವ ಡಿಲಿಟ್ ಅಂತಕ್ಕಂತಹ ಒಂದು ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ. ಜೊತೆಗೆ 1984ರಲ್ಲಿ ಕಾರವಾರದಲ್ಲಿ ಕೈವಾರದಲ್ಲಿ ಸಮಾವೇಶಗೊಂಡಂತಹ 56ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ನಮ್ಮ ಎನ್ ಮೂರ್ತಿರಾವ್ ಅವರು ವಹಿಸಿಕೊಂಡಿರ್ತಾರೆ. ಇದಿಷ್ಟು ನಮ್ಮ ಕವಿಗಳ ಪರಿಚಯ. ಮತ್ತೊಮ್ಮೆ ಹೇಳೋದಾದರೆ ಎನ್ ಮೂರ್ತಿರಾವ್ ಅವರು ವಾಕ್ಯ ರೂಪದಲ್ಲಿ, ಎನ್ ಮೂರ್ತಿರಾವ್ ಅವರು ಕ್ರಿಸ್ತಶಕ 1900ರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳಿನಲ್ಲಿ ಜನಿಸಿದರು. ಇವರು ಹಗಲು ಕನಸುಗಳು, ಅಲೆಯುವ ಮನ, ಅಪರ ವಯಸ್ಕರ ಅಮೆರಿಕ ಯಾತ್ರೆ, ಮಿನುಗು ಮಿಂಚು, ಪೂರ್ವ ಸೂರ್ಯಗಳೊಡನೆ, ಚಂಡಮಾರುತ ಹೀಗೆ ಹಲವು ಕೃತಿಗಳನ್ನ ರಚಿಸಿದ್ದಾರೆ. ಇಷ್ಟೆಲ್ಲ ಸಾಹಿತ್ಯ ಕ್ಷೇತ್ರದಲ್ಲಿ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂತಹ ಇವರಿಗೆ ಚಿತ್ರಗಳು, ಪತ್ರಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ದೇವರ ಕೃತಿಗೆ ಪಂಪ ಪ್ರಶಸ್ತಿ, ಹಾಗೆ ಗೌರವ ಡಿಲಿಟ್ ಪ್ರಶಸ್ತಿ ಕೂಡ ಲಭಿಸಿದೆ. ಇಷ್ಟನ್ನ ಬರೆದಿದ್ದರಲ್ಲಿ ಖಂಡಿತವಾಗಿ ನಿಮಗೆ ಎಕ್ಸಾಮ್ ಅಲ್ಲಿ 100 ಅಂಕ ಸಿಗುತ್ತೆ. ವಾಕ್ಯದಲ್ಲಿ ಬರೆಯಬೇಕು ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ಮತ್ತೊಂದು ಪರೀಕ್ಷಾ ದೃಷ್ಟಿಯಿಂದ ನೋಡೋದ್ರೆ ಇದು ಕೂಡ ಬಹು ಮುಖ್ಯವಾಗಿರ್ತಕ್ಕಂಥ ಒಂದು ಗದ್ಯ. ಈ ಗದ್ಯ ನಿಮಗೆ ಮುಂಚಿನಾಗಿ 2 ಭಾಗ 1 ಭಾಗ 2 ಅಂತೇಳಿ ಬುಕ್ ಮಾಡಿದ್ದಾರೆ. ಮುಂಚೆ ಒಂದೇ ಬುಕ್ ಇರ್ತಾ ಇತ್ತು ಲಾಸ್ಟ್ ಟೈಮ್ ಎಲ್ಲ. ಈ ಪಾಠ ಮುಂಚೆ ಇರ್ತಾ ಇತ್ತು, ಲಾಸ್ಟ್ ಟೈಮ್ ತೆಗೆದಾಕಿದ್ರು. ಈ ಸಲ ಮತ್ತೆ ಈ ಪಾಠವನ್ನ ಸೇರಿಸಿರ್ತಕ್ಕಂಥದ್ದು ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪಾಠ. ವ್ಯಾಘ್ರ ಗೀತೆ ಹುಲಿಯ ಒಂದು ಕಥೆಯನ್ನ ಒಳಗೊಂಡಿರ್ತಕ್ಕಂಥ ಹುಲಿಯ ಒಂದು ಕಥೆಯನ್ನ ಒಳಗೊಂಡಿರ್ತದೆ. ಇದೇ ಒಂದು ಹುಲಿಗೆ ಸಂಬಂಧಪಟ್ಟಂತೆ ಒಂದು ಕಥೆಯನ್ನ ಹೇಳುವ ಮುಖಾಂತರವಾಗಿ ಇವತ್ತಿನ ಗದ್ಯ ಭಾಗವನ್ನ ಪ್ರಾರಂಭ
ಪುಣ್ಯಕೋಟಿ ಕಥೆಯಲ್ಲಿ ಹುಳಿ ಬರುತ್ತಲ್ವಾ? ಸೊ ಪುಣ್ಯಕೋಟಿಯಲ್ಲಿ ನಾವು ಪುಣ್ಯಕೋಟಿ ಅಂತಕ್ಕಂತಹ ಹಸುವನ್ನ ಗಮನಿಸಿದ್ವಿ ಅಲ್ವಾ? ಜೊತೆಗೆ ಹುಲಿಯನ್ನು ಕೂಡ ಗಮನಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ನಾವಿಲ್ಲಿ ಮಾಡೋಣ. ಮತ್ತೊಮ್ಮೆ ಕಥೆ ಎಲ್ಲರಿಗೂ ಕೂಡ ಗೊತ್ತಿದೆ, ಮತ್ತೆ ಪುನರ್ಮನ ಮಾಡ್ತಾನು ನಾವು ಅನ್ಕೋಬಹುದು. ಏನಪ್ಪ ಅಂತಂದ್ರೆ ಒಂದು ದಟ್ಟವಾಗಿರ್ತಕ್ಕಂತಹ ಒಂದು ಕಾಡು, 7 ಬೆಟ್ಟಗಳ ನಡುವೆ ಇರ್ತಕ್ಕಂಥ ಒಂದು ದಟ್ಟಾರಣ್ಯ ಅಂತ ಕೂಡ ನಾವು ಕರಿತೀವಿ. ಅಂತ ಒಂದು ಕಾಡಿನಲ್ಲಿ ಒಬ್ಬ ಗೊಲ್ಲ, ಆ ಗೊಲ್ಲನಲ್ಲಿ ಸಾಕಷ್ಟು ಹಸುಗಳನ್ನ ಸಾಕಿರ್ತಾನೆ. ಗಂಗಾ, ಕಾವೇರಿ, ಯಮುನಾ, ಗೋದಾವರಿ, ಪುಣ್ಯಕೋಟಿ ಈ ರೀತಿಯಾಗಿ ಒಂದಷ್ಟು ನದಿಗಳನ್ನ ಹೆಸರುಗಳನ್ನ ಒಳಗೊಂಡಿರ್ತಕ್ಕಂಥ ಒಂದಷ್ಟು ಹಸುಗಳನ್ನ ಸಾಕಿರ್ತಾನೆ. ದಿನನಿತ್ಯ ನಾವು ಕೂಡ ಹಸುಗಳನ್ನ ಬೆಳಿಗ್ಗೆ ಕಾಡಿಗೆ ಹೊಡ್ಕೊಂಡು ಹೋಗೋದು, ಮೇಯಿಸೋದು, ಪುನಃ ಮತ್ತು ವಾಪಸ್ ಸಂಜೆ ಆದ್ಮೇಲೆ ವಾಪಸ್ ಹೊಡ್ಕೊಂಡ್ ಬರತಕ್ಕಂಥದ್ದು, ಈ ರೀತಿಯ ಒಂದು ಕಾಯಕವನ್ನ ಮುಂದುವರಿಸ್ತಾರೆ. ಸೊ ಈ ರೀತಿಯಾಗಿ ಒಂದು ದಿನ ನಮ್ಮ ಎಲ್ಲಾ ಹಸುಗಳನ್ನು ಕಾಡಿಗೆ ಅವನು ಹೊಡ್ಕೊಂಡು ಹೋಗ್ತಾನೆ. ಹೊಡ್ಕೊಂಡು ಹೋಗ್ತಕ್ಕಂತಹ ಒಂದು ಸಂದರ್ಭದಲ್ಲಿ ನಮ್ಮ ಪುಣ್ಯಕೋಟಿ ಅಂತಕ್ಕಂತಹ ಹಸುವಿಗೆ ಈಗಾಗಲೇ ಒಂದು ಚಿಕ್ಕ ಮಗು, ಕರು ಅಂತ ನಾವು ಕರಿತೀವಿ, ಅದನ್ನ ಮಗು ಅಂತ ಕೂಡ ಕರಿಬಹುದು. ಸ್ವಲ್ಪ ಸಣ್ಣ ಮಕ್ಕಳ ಮೇಲೆ ತಾಯಿಗೆ ಎಷ್ಟೆಲ್ಲ ಪ್ರೀತಿ ಅಕ್ಕರೆ ಮಮತೆ ಇರುತ್ತೆ ಅಂತ ನಮಗೆ ಗೊತ್ತಿರುತ್ತೆ. ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲ, ಈವನ್ ಪ್ರಾಣಿಗಳಿಗೂ ಮತ್ತು ಪಕ್ಷಿಗಳಿಗೂ ಕೂಡ ಅಷ್ಟೇ ಪ್ರೀತಿ, ಮನುಷ್ಯನಷ್ಟೇ ಪ್ರೀತಿ ಇರುತ್ತೆ. ಅವುಗಳು ಕೂಡ ಅದೇ ರೀತಿಯಾಗಿ ಮಕ್ಕಳನ್ನ ಇರ್ತಕ್ಕಂಥದ್ದು, ಮರಿ ಮಾಡ್ತಕ್ಕಂಥದ್ದು, ಅವುಗಳ ಒಂದು ಗುಡುಕನ್ನ ಕೊಟ್ಟು ಆಹಾರವನ್ನು ಕೊಡ್ತದ್ದು, ಲಾಲನೆ ಪಾಲನೆ ಪೋಷಣೆ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಅವಳಿಗೆ ಹಕ್ಕಿಗಳ ಹೆಂಗೆ ಬೇಟೆಯಾಡಬೇಕು, ಹೆಂಗೆ ಹಾರಾಟ ಮಾಡಬೇಕು, ಹೆಂಗೆ ಕಾಳುಗಳನ್ನ ಹುಡುಕಬೇಕು, ಈ ತರದ ತರಬೇತಿಯನ್ನು ಕೊಟ್ಟರೆ ಪ್ರಾಣಿಗಳು ಹೆಂಗೆ ಬೇಟೆ ಮಾಡಬೇಕು, ಹೆಂಗೆ ನಾವು ಹೆಂಗೆ ಗೂಡುಗಳಲ್ಲಿ ವಾಸ ಮಾಡಬೇಕು. ಸೊ ಈ ತರದ ಒಂದಷ್ಟು ತರಬೇತಿಗಳನ್ನ ಕೊಡ್ತಾ ಹೋಗ್ತಾರೆ. ಹಾಗೆ ಇಲ್ಲೂ ಕೂಡ ಅದರಲ್ಲಿ ತರಬೇತಿ ಬರಲ್ಲ, ಜಸ್ಟ್ ಉದಾಹರಣೆ ಹೇಳಿದ್ದು. ಇಲ್ಲಿ ಯಾಕಂದ್ರೆ ಇಲ್ಲಿ ಪುಣ್ಯಕೋಟಿ ಅಂತಕ್ಕಂತಹ ಹಸು ತನ್ನ ಮನೆಯಲ್ಲಿರ್ತಕ್ಕಂಥದ್ದು ತನ್ನ ಒಂದು ದೊಡ್ಡಿ ಅಂತ ನಾವು ಕರಿತೀವಿ. ದನಗಳ ಒಂದು ಕಟ್ಟಾಕ್ತಕ್ಕಂಥ ಒಂದು ಸ್ಥಳ ದೊಡ್ಡಿ ಅಂತ ಕರಿತೀವಿ. ದೊಡ್ಡಿನಲ್ಲಿ ತನ್ನ ಒಂದು ಚಿಕ್ಕ ಮಗಳನ್ನ ಬಿಟ್ಟು ಹೋಗಿರ್ತೀವಿ ಮೇಲಿಗೆ. ಅದಕ್ಕೆ ಆತರ ತನ್ನ ಮಗು ಹೋದಾಗ ಕಾಡಲ್ಲೇ ಹುಲ್ಲನ್ನ ಮೇಯ್ತಾ ಇದ್ರು ಕೂಡ ತನ್ನ ಮಗು ತನ್ನ ನೆನೆಸ್ಕೊಂತ ಇದೆಯೋ ಏನೋ, ಅಥವಾ ಹೊಟ್ಟೆ ಹಸುವಾಗಿದೆಯೋ ಏನೋ, ನಾನು ಹಾಲು ಕುಡಿಸ್ಬೇಕೋ ಏನೋ ಅನ್ನೋ ಒಂದು ಆತರ ಅದೇ ಒಂದು ಆತರದಲ್ಲಿ ಅಲ್ಲ ಸ್ವಲ್ಪ ಮೇಯೋದು ನೆನೆಸ್ಕೊಳ್ಳೋದು, ಅಥವಾ ಸ್ವಲ್ಪ ಮೇಯೋದು ಮತ್ತೆ ತನ್ನ ಮಗುವನ್ನ ನೆನೆಸ್ಕೊಳ್ಳೋದು. ಈ ರೀತಿಯಾಗಿ ನೆನೆಸ್ಕೊಂತ ಉಳಿದಂತಹ ಹಸುಗಳಿಂದ ಸ್ವಲ್ಪ ಬೇರ್ಪಡುತ್ತೆ. ಜೊತೆಗೆ ಸಂಜೆ ಆಗುತ್ತೆ, ಸಂಜೆ ಆದ್ಮೇಲೆ ಹಸುಗಳನ್ನ ಹೊಡ್ಕೊಂಡು ಆ ಗೊಲ್ಲ ಅಂತಕ್ಕಂಥವ್ರು ಹೋಗ್ತಾ ಇರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಸ್ವಲ್ಪ ಆ ಹಸುಗಳಿಂದ ಸ್ವಲ್ಪ ದೂರ ಇರುತ್ತೆ. ಸೊ ಅಂತ ಒಂದು ಸಂದರ್ಭದಲ್ಲಿ ಅದೇ ಕಾಡಿನಲ್ಲಿರ್ತಕ್ಕಂಥ ಒಂದು ಬೆಟ್ಟದ ಒಂದು ಗುಹೆಯಿಂದ ಬರ್ತಕ್ಕಂಥ ಒಂದು ಹಸು ಪುಣ್ಯ ಕೋಟಿ ಅಂತಕ್ಕಂತಹ ಒಂದು ಹಸುವನ್ನ ಒಂದು ಹುಲಿ ಅಂತಕ್ಕಂಥದ್ದು ನೋಡುತ್ತೆ. ಅದೇ ಕಾಲ್ನಡಿ ಹಸುವಾಗಿರುತ್ತೆ ಈಗ ಅಂತ ಒಂದು ಸಂದರ್ಭದಲ್ಲಿ. ಹಾಗಾಗಿ ಯಾವಾಗ ಪುಣ್ಯಕೋಟಿ ಹಸು ಅದರ ಕಣ್ಣಿಗೆ ಬೀಳುತ್ತೋ ನೇರವಾಗಿ ಅದಕ್ಕೆ ಹಾರಿ ಬರುತ್ತೆ. ಹಾರಿ ಬಂದು ನಿನ್ನ ನಾನು ತಿಂತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಹೇಳುತ್ತೆ. ಆಗ ಪುಣ್ಯಕೋಟಿ ಇಲ್ಲ ಬೇಡ, ನನ್ನ ದಯಮಾಡಿ ಇವತ್ತು ಬಿಟ್ಬಿಡು, ಮನೆಯಲ್ಲಿ ನನ್ನ ಕಂದ ಕಾಯ್ತಾ ಇದೆ, ನಾನು ಹೋಗ್ಲೇಬೇಕು, ನನ್ನ ಕಂದ ಹಸುವಿನಿಂದ ಕಾಯ್ತಾ ಇದೆ, ನಾನು ಅದಕ್ಕೆ ಹಾಲು ಉಣಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಹುಲಿ ಅಂತಕ್ಕಂಥದ್ದು ಹೇಳುತ್ತೆ, ಕೈಗೆ ಸಿಕ್ಕಿರ್ತಕ್ಕಂತಹ ಆಹಾರವನ್ನು ಯಾರಾದ್ರೂ ಬಿಟ್ಟವರು ಉಂಟೆ, ನೀನು ಹೋದ್ರೆ ಮತ್ತೆ ಪುನಃ ವಾಪಸ್ ಬರ್ತೀಯಾ ಅಂತ ಏನ್ ಗ್ಯಾರಂಟಿ ಅಂತ ಹೇಳಿದಾಗ, ಇಲ್ಲ, ಸತ್ಯವೇ ನಮ್ಮ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ಬಿಟ್ಟು ಹೇಳಿದ್ರೆ ಮೆಚ್ಚನ ಪರಮಾತ್ಮ ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪದ್ಯ ಅದು ಅಲ್ವಾ, ಅಂತ ಒಂದು ಹಾಡನ್ನ ಹೇಳುತ್ತೆ. ಸೊ ಅದನ್ನ ಕೇಳಿದಂತಹ ಹುಲಿಗೂ ಕೂಡ ಏನೋ ಒಂದು ಪುಣ್ಯಕೋಟಿ ಹಸು ನಿಜನೇ ಹೇಳ್ತಾರಾಗಿದೆ, ಪಾಪ ಏನೋ ಒಂದು ಮಗುವಿಗೆ ಹಾಲು ಉಣಿಸ್ಬೇಕು ಅಂತ ಹೇಳ್ತಾ ಇದೆ, ಹೋಗ್ಲಿ ಬಿಡು ಅಂತ ಬಿಟ್ಟು ಅದಕ್ಕೂ ಏನೋ ಒಂದು ಮನಸ್ಸು ಹಾಗೆ ಹಸುವಿನ ಮೇಲೆ ನಂಬಿಕೆಯನ್ನ ಇಟ್ಟು ಕಳಿಸ್ಕೊಡುತ್ತೆ. ಅದು ಆತಾತರವಾಗಿ ಹೋಗಿ ಹಸು ಹುಲಿ ಬಿಟ್ಟಿದ್ದೆ ತರ ಆತಾತರವಾಗಿ ತನ್ನ ಮಗುವಿಗೆ ಹಾಲನ್ನು ಕೊಟ್ಟು ಹೊಟ್ಟೆ ತುಂಬಾ, ಜೊತೆಗೆ ನಾನಿವತ್ತು ಹುಲಿಗೆ ಮಾತು ಕೊಟ್ಬಿಟ್ಟಿದ್ದೀನಿ, ಹಂಗಾಗಿ ಹುಲಿಗೆ ಆಹಾರವಾಗುವ ಸಲುವಾಗಿ ನಾನು ಹೋಗ್ತಾ ಇದ್ದೀನಿ, ಇವತ್ತೇ ನಿನ್ನ ಒಂದು ಕಡೆಯ ಭೇಟಿ. ಇನ್ನು ಇಲ್ಲಿರ್ತಕ್ಕಂಥ ಇತರ ಹಸುಗಳನ್ನೇ ನಿನ್ನ ತಂದೆ ತಾಯಿ ಬಂಧು ಬಳಗ ಅಕ್ಕ ತಂಗಿ ಅಂತ ತಿಳ್ಕೊಂಡ್ಬಿಟ್ಟು ಅವರೊಟ್ಟಿಗೆ ನೀನು ಜೀವನವನ್ನ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾವ್ರು. ಯಾರೇ ಏನ್ ಹೇಳಿದ್ರು ಕೂಡ ಅದನ್ನ ಕೇಳ್ಕೊಂಡು ಅವರೊಂದಿಗೆ ನಡ್ಕೊಂತ ಹೋದ್ರೆ ತನ್ನ ಮಗನಿಗೆ ಏನು ಮಗುವಿಗೆ ಬುದ್ಧಿಯನ್ನು ಹೇಳಬೇಕು ಎಲ್ಲವನ್ನೂ ಕೂಡ ಹೇಳಿ ಪುನಃ ವಾಪಸ್ಸು ಹಸುವಿನ ಹತ್ರ ಹುಲಿ ಹತ್ರ ಬರುತ್ತೆ. ಆ ಹಸು ಹುಲಿ ಹತ್ರ ಬರುತ್ತೆ.
ಬಂದ್ಬಿಟ್ಟು ಇದರಲ್ಲಿ ಖಂಡವಿದೆಯೋ ಮಾಂಸವಿದೆಯೋ ಗುಂಡಿಗೆ ಬಿಸಿ ರಕ್ತವಿದೆಯೋ ತಿಂದು ಅಂತ ಹೇಳ್ತೀವಿ. ಅಂದ್ರೆ ಖಂಡ ಬಿಸಿ ರಕ್ತ ಎಲ್ಲದೂ ಇದೆ, ಇದು ನೀನು ತಿನ್ನಪ್ಪ ಅಂತ ಹೇಳ್ಬಿಟ್ಟು ಆಹಾರವನ್ನ ಆ ಹಸು ಹುಲಿಗೆ ಕೊಡುತ್ತೆ. ಯಾವಾಗ ಆ ಕೊಟ್ಟ ಮಾತಿನಂತೆ ಹುಲಿಯ ಹತ್ರ ಹಸು ಬಂದು ನಿಲ್ಲುತ್ತೋ ಆಗ ಆ ಹುಲಿಗೆ ಅದುವರೆಗೂ ಕೂಡ ಹಸುವಿನಿಂದ ಕಂಗೆಟ್ಟಂತಹ ಆ ಹುಲಿಗೆ ಮನಸ್ಸಿನಲ್ಲಿ ಏನೋ ಒಂದು ಕಡೆ ಅಯ್ಯೋ ನಾನು ತಪ್ಪು ಮಾಡ್ತಾ ಇದ್ದೀನಲ್ಲ, ಇಂಥ ಒಂದು ಸತ್ಯನಿಷ್ಠೆಯಿಂದ ಕೂಡಿರ್ತಕ್ಕಂಥ ಇಂಥ ಒಂದು ಹಸುವನ್ನ ತಿನ್ಲಿಕ್ಕೆ ನಾನು ಹೊರಟಿದ್ದೀನಲ್ಲ, ನನ್ನ ಕೇವಲ ಒಂದು ಹಸುವಿಗೆ ಇಂತಹ ಸತ್ವಶಾಲಿ ಇರತಕ್ಕಂಥ ಅಥವಾ ಪುಣ್ಯ ಸತ್ಯವತೆಯಾಗಿರ್ತಕ್ಕಂಥ ಈ ಒಂದು ಹಸುವನ್ನ ನಾನು ಹೇಗೆ ತಿನ್ನಲಿ ಅನ್ನೋ ಒಂದು ಭಾವನೆಗಳು. ಹಾಗಾಗಿ ಅವತ್ತು ಆ ಭಾವನೆ ಬಂದಿರ್ತಲ್ಲ, ಅದನ್ನ ನಾನು ನೆರವೇರಿಸಬೇಕು, ಅದನ್ನ ತಿನ್ಲಿಕ್ಕೆ ಹೋಗ್ಬಾರ್ದು ಅಂತ ದೃಢ ನಿರ್ಧಾರವನ್ನು ಕೈಗೊಂಡು ನಾನು ಅದರಿಂದ ಸತ್ರ ಪರವಾಗಿಲ್ಲ, ನನ್ನ ಜೀವ ಇಲ್ಲಿಗೆ ಹೋದ್ರೂ ಪರವಾಗಿಲ್ಲ ಅಂತ ಇಲ್ಲ ತಾಯಿ ನಿನ್ನಂತಹ ಪುಣ್ಯವಂತೆ ನಾನು ತಿನ್ನಲ್ಲ, ನೀನು ಕೊಟ್ಟ ಮಾತಿನಂತೆ ನಡೆಸ್ಕೊಂಡಿದೀಯಾ, ಹಾಗಾಗಿ ನಿನ್ನ ನಾನು ಬಿಡಿಸ್ಕೊತೀನಿ, ಹೋಗಿ ನಿನ್ನನ್ನು ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಪುಣ್ಯಕೋಟಿ ಹಸುವನ್ನ ಬಿಡುತ್ತೆ. ಬಿಟ್ಟು ಅದು ಪಾಪ ಬಿಟ್ಟಿದ್ದ ಸಂತೋಷದಿಂದ ಅದರೊಟ್ಟಿಗೆ ತನ್ನ ಗಂಡನನ್ನ ನೋಡ್ಲಿಕ್ಕೆ ಹೋಗುತ್ತೆ. ಅದೇ ಈ ಭಾಗದ ಮತ್ತೊಂದು ಭಾಗವನ್ನು ನಾವು ಗಮನಿಸಬೇಕು. ಯಾವಾಗ ಆ ಕಡೆ ಹಸು ಹೋಗುತ್ತೋ ಈ ಕಡೆ ಸಂಪೂರ್ಣವಾಗಿ ಅದರ ಮನಸ್ಸೇ ಬದಲಾಗಿ ಹೋಗುತ್ತೆ. ಯಾವುದು ಹುಲಿದು, ಅದು ಬೇರೆ ಯಾವ ಪ್ರಾಣಿಯನ್ನು ಕೂಡ ಮತ್ತೆ ಬೇಟೆಯಾಡಲಿಕ್ಕೆ ಹೋಗೋದಿಲ್ಲ. ಹಸುವಿದ್ರೂ ಕೂಡ ಬೇರೆ ಪ್ರಾಣಿ ಊಟ ಮಾಡಬೇಕಂದ್ರೆ ಅದು ಮತ್ತೊಂದು ಪ್ರಾಣಿನ ಬೇಟೆ ಆಡಲೇಬೇಕು, ಪ್ರಕೃತಿ ನಿಯಮ ಇರ್ತಕ್ಕಂಥದ್ದೇ ಹಾಗೆ ಅದು. ಆದ್ರೆ ಅಂತಹ ಒಂದು ಸಂದರ್ಭದಲ್ಲಿ ಹುಲಿಗೆ ತನ್ನ ಮನವರಿಕೆ ಆಗಿಬಿಟ್ಟು ನೋಡಿ, ಈ ಪುಣ್ಯ ಕೊಟ್ಟ ಹಸುವಿನ ತರ ಬೇರೆ ಯಾವ ಪ್ರಾಣಿಗಳು ಕೂಡ ಇರುವುದಿಲ್ಲ, ಅವಕ್ಕೂ ಕೂಡ ಮಕ್ಕಳು ಮರಿ ಇರ್ತವೆ, ಅವುಗಳನ್ನು ಕೂಡ ಮುಗಿಸುವಂತವ್ರು ಅಥವಾ ತನ್ನ ತಾಯಿ ತಂದೆ ಮನೆಗೆ ವಾಪಸ್ ಬರ್ತಾರೆ ಅನ್ನೋ ಒಂದು ಕಾಸರಿಂದ ಕಾಯ್ತಕ್ಕಂಥವ್ರು ಕೂಡ ಇರಬಹುದಲ್ಲ ಅಂತ ಒಂದು ಮನವರಿಕೆ ಆಗುತ್ತೆ. ಹಾಗಾಗಿ ಇಂಥ ಒಂದು ನನ್ನ ಜನ್ಮ ಬೇಕಾ ಅಂತ ಬಿಟ್ಟು ಬೆಟ್ಟದ ಮೇಲೆ ಹಾಕ್ಬಿಟ್ಟು ಬೆಟ್ಟದಿಂದ ಕೆಳಗಾಡಿ ತನ್ನ ಒಂದು ಪ್ರಾಣವನ್ನ ಕಳ್ಕೊಂಡು ಅಲ್ವಾ, ಅಂತಹ ಒಂದು ಹುಲಿ ಏನಿದೆಯೋ ಪುಣ್ಯಕೋಟಿ ಅಂತಕ್ಕಂಥ ಹಸುವನ್ನ ಬಿಟ್ಟಂತಹ ಹುಲಿ ಕಥೆ ಏನಿದೆಯೋ ಅಂತಹ ಹುಲಿಯ ತರವೇ ಇಲ್ಲೋ ಒಂದು ಪ್ರಸ್ತುತ ಏನ್ ಗದ್ಯವಾಗ ಗಾಗರೆ ಗೀತೆ ಇದೆಯೋ ಆ ಒಂದು ಗದ್ಯ ಪಾಠದಲ್ಲೂ ಕೂಡ ಬರ್ತಕ್ಕಂಥದ್ದು ಬಹಳ ಒಂದು ಅದ್ಭುತವಾಗಿರ್ತಕ್ಕಂತಹ ಕತೆ. ನಮ್ಮ ಲೇಖಕರಾಗಿರ್ತಕ್ಕಂಥ ಏನ್ ಮೂರ್ತಿರಾವ್ ಅವರು ಬಹಳ ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ, ಬಹಳ ಚೆನ್ನಾಗಿದೆ. ನೋಡ ಪಾಠಕ್ಕೆ ಹೋಗೋಣ ನಾವು ಈಗ. ನೋಡ್ಕೊಳ್ಳಿ, ಪ್ರವೇಶ. ಆಧುನಿಕ ಶಿಕ್ಷಣ ಕ್ಷೇತ್ರ ವಿಸ್ತಾರಗೊಂಡಂತೆಲ್ಲ ಸಾಹಿತ್ಯ ಕ್ಷೇತ್ರವು ಹೊಸ ಹೊಸ ಆಯಾಮಗಳನ್ನು ಹೊಂದುತ್ತಾ ಬಂದಿದೆ. ಕಾವ್ಯ, ನಾಟಕ ಎಂಬ ಬೆರಳೆಣಿಕೆಯಷ್ಟು ಪ್ರಕಾರಗಳನ್ನು ಹೊಂದಿದ್ದ ಕನ್ನಡ ಸಾಹಿತ್ಯವು ಆಧುನಿಕ ಶಿಕ್ಷಣದಿಂದ, ಅದರಲ್ಲೂ ಇಂಗ್ಲಿಷ್ ಸಾಹಿತ್ಯ ಸಾಮೀಪ್ಯದಿಂದ ಭಾವಗೀತೆ, ಜೀವನ ಚರಿತ್ರೆ, ಪ್ರಬಂಧಗಳು, ಸಂಶೋಧನಾತ್ಮಕ ಲೇಖನಗಳೇ ಮೊದಲಾದ ಅನೇಕ ಪ್ರಕಾರಗಳನ್ನ ಕಂಡಿತು. ಪ್ರಬಂಧ ಪ್ರಕಾರವೊಂದರಲ್ಲಿ ಲಲಿತ ಪ್ರಬಂಧ, ಹರಟೆಯ ರೂಪದ ಪ್ರಬಂಧ, ಸಂಶೋಧನಾತ್ಮಕ ಪ್ರಬಂಧ, ವೈಚಾರಿಕ ಪ್ರಬಂಧ, ವೈಜ್ಞಾನಿಕ ಪ್ರಬಂಧ, ಪ್ರವಾಸ ಪ್ರಬಂಧ ಮೊದಲಾದ ಒಳ ಪ್ರಭೇದಗಳನ್ನ ನೋಡಬಹುದು. ಲಲಿತ ಪ್ರಬಂಧವನ್ನ ಎಷ್ಟು ಸುಂದರವಾಗಿಸಬಹುದೆಂಬುದನ್ನ ಎನ್ ಮೂರ್ತಿರಾಯರು ಇಲ್ಲಿ ತೋರಿಸಿದ್ದಾರೆ. ಹಿಂಸಾಪಶುಗಳು ಸಹ ಬದುಕುವುದಕ್ಕೆ ಒಂದು ಆದರ್ಶವನ್ನ ಪಾಲಿಸುವಾಗ ಪುಣ್ಯಕೋಟಿ ಭಾರತದಲ್ಲಿರುವ ಮನುಷ್ಯರು ಹಿರಿಯರ ಆದರ್ಶವನ್ನ ಪಾಲಿಸಿದರಾಗದೆ ಎಂಬುದನ್ನ ವಿಡಂಬಿಸುವುದು ಇಲ್ಲಿನ ವಿಶೇಷ. ಗೊತ್ತಾಗಿದೆ ಈಗ, ಹಿಂಸಾಪಶುಗಳು ಕೂಡ ಧರ್ಮ ಅಧರ್ಮವನ್ನ ಪಾಲನೆಯನ್ನ ಮಾಡ್ತಾವ. ಭಾರತದಲ್ಲಿರತಕ್ಕಂತಹ ಹುಲಿಗಳು ಅಥವಾ ಹಿಂಸೆನ ಪಟ್ಟಂತಹ ಪ್ರಾಣಿಗಳು ಅನ್ನೋದನ್ನ ಸವಿವರವಾಗಿ ನಮ್ಮ ಈ ಒಂದು ಗದ್ಯದ ಮುಖಾಂತರವಾಗಿ ನಮ್ಮ ಲೇಖಕರು ಕಟ್ಟಿಕೊಟ್ಟಿದ್ದಾರೆ. ನೋಡೋಣ. ಎಲೆಗೆ ರೂಪಿನಿಂದಲೇ ಹುಲಿಯ ಜಾತಿಗೆ ಸೇರಿದನೆಂದು ಗರ್ವಿಸಬೇಡ ಎಂದು ಬರೆದ ಕವಿಯ ವಿಷಯದಲ್ಲಿ ನನಗೆ ಬಹಳ ಗೌರವ ಉಂಟು. ಆತ ಹುಲಿಯನ್ನ ಕೇವಲ ಹಿಂಸಾ ಪಶುವೆಂದು ತಿರಸ್ಕರಿಸಲಿಲ್ಲ, ಅದರ ಜಾತಿಗೆ ಸೇರುವುದು ಹೆಮ್ಮೆಯ ಯಶವೆಂದು ಮನಗಂಡಿದ್ದನು. ಹುಲಿ ಪ್ರಾಣಿಗಳನ್ನ ಕೊಂದು ತಿನ್ನುವುದೇನೋ ಉಂಟು, ಆದರೆ ನಿಷ್ಪಕ್ಷಪಾತವಾದ ದೃಷ್ಟಿಯಿಂದ ನೋಡಿದರೆ ಅದರಲ್ಲಿ ತಪ್ಪೇನಿದೆ.
ಶಾಕಾಹಾರವನ್ನ ತಿಂದು ಬದುಕಬಹುದಾದ ಮಾನವನೇ ಮಾಂಸವನ್ನ ತಿನ್ನಬಹುದಾದರೆ ಹುಲಿಯಲ್ಲಿ ಅದೊಂದು ದೊಡ್ಡ ಅಪರಾಧ. ಇದು ಆಹಾರಕ್ಕಾಗಿ ಕೊಲ್ಲುವುದರಲ್ಲಿ ಏನು ತಪ್ಪಿಲ್ಲ. ಹಾಗೆ ಕೊಲ್ಲುವಾಗ ಯಾವುದಾದರೊಂದು ಧರ್ಮವನ್ನು ಅನುಸರಿಸಿ ಕೊಲ್ಲುತ್ತದೆಯೇ ಅಥವಾ ಧರ್ಮಾಧರ್ಮಗಳ ಲೆಕ್ಕವನ್ನೇ ಇಡದೆ ಸ್ವಚ್ಛಂದದಿಂದ ವರ್ತಿಸುತ್ತದೆಯೇ ಎಂಬುದೇ ಈ ಮುಖ್ಯ ಪ್ರಶ್ನೆ. ಹುಲಿಗೆ ಧರ್ಮವೇನು ಬಂತು ಏನಲ್ಲ. ಇತರ ದೇಶಗಳಲ್ಲಿರುವ ಹುಲಿಗಳ ವಿಷಯ ಹೇಗೋ ತಿಳಿಯದು. ಆದರೆ ಯಾವ ನಾಡಿನಲ್ಲಿ ಶ್ರೀರಾಮನಂತ ದೊರೆಗಳು ಆಳಿದರು, ಭಗವದ್ಗೀತೆಯಿಂದ ಗ್ರಂಥ ಉದ್ಭವಿಸಿತು, ಆ ಭಾರತ ಭೂಮಿಯಲ್ಲಿ ಹುಲಿಗಳಾದರೂ ಅಧರ್ಮಕ್ಕೆಡೆ ಕೊಡುವುದುಂಟೆ. ಈಚೆಗೆ ನನ್ನ ಬಂಧು ಕೃಷ್ಣಮೂರ್ತಿ ತನ್ನ ವಂಶದವರೊಬ್ಬರ ಅನುಭವದ ಕಥೆಯನ್ನ ಹೇಳಿದ. ಅದನ್ನ ಕೇಳಿದ ಮೇಲೆ ನನಗೆ ಹುಲಿಯ ಧರ್ಮಶ್ರದ್ಧೆಯ ಅರಿವಾಯಿತು. ಕೃಷ್ಣಮೂರ್ತಿಯ ಅಜ್ಜಂದರು ತುಮಕೂರು ಜಿಲ್ಲೆಯ ಒಂದು ಹಳ್ಳಿಯವರು. ಅವರ ಹಿರಿಯರು ಸಣ್ಣದೊಂದು ಸಂಸ್ಥಾನದಲ್ಲಿ ಮಂತ್ರಿಯಾಗಿದ್ದು ತಮ್ಮ ರಾಜಭಕ್ತಿಗಾಗಿ ಹೆಸರು ಪಡೆದವರು. ನಮ್ಮ ಕಥಾನಾಯಕರ ಕಾಲಕ್ಕೆ ಮಂತ್ರಿತ್ವ ಹೋಗಿ ಕೇವಲ ಶಾನುಭೋಗಿಗೆ ಮಾತ್ರ ಉಳಿದಿತ್ತು. ಆದರೂ ಶಾನುಭೋಗರು ತಮ್ಮ ವಂಶದ ಕೀರ್ತಿಗೆ ಕುಂದು ತರದಂತೆ ಕೀರ್ತಿ ಪುಸ್ತಕವನ್ನ ನಿಷ್ಠೆಯಿಂದ ಕಾಪಾಡಿಕೊಂಡು ಮಸಿಯ ಕಾಣಿಕೆಗಾಗಿ ರೈತರನ್ನ ಪೀಡಿಸದೆ ದೇವರು ಕೊಟ್ಟಷ್ಟರಲ್ಲಿ ತೃಪ್ತಿಗೊಂಡು ಜೀವನ ನಡೆಸುತ್ತಿದ್ದರು. ಅವರ ಭಾಗಕ್ಕೆ ಕೀರ್ತಿ ಪುಸ್ತಕ ಕೇವಲ ಜೀವನದ ಆಧಾರವಲ್ಲ, ಅವರ ರಾಜಭಕ್ತಿಯ ಲಾಂಛ. ಅಷ್ಟಕ್ಕಿರಲಿ, ನಾಳೆ ಮುಂದುವರ್ಸೋಣ. ಈಗ ಅದರ ವಿವರಣೆಗೆ ಸಂಬಂಧಪಟ್ಟಂತೆ ಬರೋಣ. ಅದಕ್ಕಿಂತ ಮುಂಚೆ ಜಾತಿಗೆ ಸೇರ್ಪಡೆಯನ್ನು ಗರ್ವಿಸಬೇಡ ಎಂದು ಬರೆದ ಕವಿಯ ವಿಷಯದಲ್ಲಿ ನನಗೆ ಬಹಳ ಗೌರವ ಉಂಟು. ಆತ ಹುಲಿಯನ್ನು ಕೇವಲ ಹಿಂಸ ಪಶುವೆಂದು ತಿರಸ್ಕರಿಸಲಿಲ್ಲ. ಆದರೆ ಅದರ ಜಾತಿಗೆ ಸೇರುವುದು ಹೆಮ್ಮೆಯ ವಿಷಯವೆಂದು ಮನಗಂಡಿದ್ದನು. ಹುಲಿ ಪ್ರಾಣಿಗಳನ್ನು ಕೊಂದು ತಿನ್ನುವುದೇನೋ ಉಂಟು, ಆದರೆ ನಿಷ್ಪಕ್ಷಪಾತವಾದ ದೃಷ್ಟಿಯಿಂದ ನೋಡಿದರೆ ಅದರಲ್ಲಿ ತಪ್ಪೇನಿದೆ. ಶಾಕಾಹಾರವನ್ನು ತಿಂದು ಬದುಕಬಹುದಾದ ಮಾನವನೇ ಮಾಂಸವನ್ನು ತಿನ್ನಬಹುದಾದರೆ ಹುಲಿಯಲ್ಲಿ ಅದೊಂದು ದೊಡ್ಡ ಅಪರಾಧವೇ. ಅದು ಆಹಾರಕ್ಕಾಗಿ ಕೊಲ್ಲುವುದರಲ್ಲೇನು ತಪ್ಪಿಲ್ಲ. ಹಾಗೆ ಕೊಲ್ಲುವಾಗ ಯಾವುದಾದರೊಂದು ಧರ್ಮವನ್ನು ಅನುಸರಿಸಿ ಕೊಲ್ಲುತ್ತದೆಯೇ ಅಥವಾ ಧರ್ಮಗಳ ಲೆಕ್ಕವನ್ನೇ ಇಡದೆ ಸ್ವಚ್ಛಂದದಿಂದ ವರ್ತಿಸುತ್ತದೆಯೇ ಎಂಬುದೇ ಮುಖ್ಯ ಪ್ರಶ್ನೆ. ಹುಲಿಗೆ ಧರ್ಮವೇನು ಬಂತು ಹುಲಿಗೆ ಧರ್ಮವೇನು ಬಂತು ಎನ್ನಬಹುದು. ಹುಲಿಗೆ ಧರ್ಮವೇನು ಬಂದು ಎನ್ನುವುದು ಇತರ ದೇಶಗಳಲ್ಲಿ ಹುಲಿಗಳ ವಿಷಯ ಹೇಗೋ ನನಗೆ ತಿಳಿಯದು. ಆದರೆ ಯಾವ ನಾಡಿನಲ್ಲಿ ಶ್ರೀರಾಮನಂತ ದೊರೆಗಳು ಆಳಿದರು, ಭಗವದ್ಗೀತೆಯಂತ ಗ್ರಂಥ ಉದ್ಭವಿಸಿತ್ತು, ಆ ಭಾರತ ಖಂಡದಲ್ಲಿ ಭಾರತ ಭೂಮಿಯ ಹುಲಿಗಳಾದರೂ ಅಧರ್ಮ ಕೆಡೆ ಕೊಡುವುದುಂಟೆ. ಆ ಧರ್ಮ ಕೆಡುವುದುಂಟೆ. ಈಚೆಗೆ ನನ್ನ ಬಂಧು ಕೃಷ್ಣಮೂರ್ತಿ ತನ್ನ ವಂಶದವರೊಬ್ಬರ ಅನುಭವದ ಕಥೆಯನ್ನು ಹೇಳಿದ. ಅದನ್ನು ಕೇಳಿದ ಮೇಲೆ ನನಗೆ ಹುಲಿಯ ಧರ್ಮಶ್ರದ್ಧೆಯ ಅರಿವಾಯಿತು. ಕೃಷ್ಣಮೂರ್ತಿಯ ಅಜ್ಜಂದಿರು ತುಮಕೂರು ಜಿಲ್ಲೆಯ ಒಂದು ಹಳ್ಳಿಯವರು. ಅವರ ಹಿರಿಯರು ಸಣ್ಣದೊಂದು ಸಂಸ್ಥಾನದಲ್ಲಿ ಮಂತ್ರಿಯಾಗಿದ್ದು ತಮ್ಮ ರಾಜಭಕ್ತಿಗಾಗಿ ಹೆಸರು ಪಡೆದವರು. ನಮ್ಮ ಕಥಾನಾಯಕರ ಕಾಲಕ್ಕೆ ಮಂತ್ರಿತ್ವ ಹೋಗಿ ಕೇವಲ ಶಾನುಭೋಗಿಗೆ ಮಾತ್ರ ಉಳಿದಿತ್ತು. ಆದರೂ ಶಾನುಭೋಗರು
ವಂಶದ ಕೀರ್ತಿಗೆ ಕೊಂದು ತರದಂತೆ ಕೀರ್ತಿ ಪುಸ್ತಕವನ್ನು ನಿಷ್ಠೆಯಿಂದ ಕಾಪಾಡಿಕೊಂಡು ಮಸಿಯ ಕಾಣಿಕೆಗಾಗಿ ರೈತರನ್ನು ಪೀಡಿಸದೆ ದೇವರು ಕೊಟ್ಟರಿಷ್ಟರಲ್ಲಿ ತೃಪ್ತಿಗೊಂಡು ಜೀವನ ನಡೆಸುತ್ತಿದ್ದರು. ಅವರ ಭಾಗಕ್ಕೆ ಕೀರ್ತಿ ಪುಸ್ತಕ ಕೇವಲ ಜೀವನದ ಆಧಾರವಲ್ಲ, ಅವರ ರಾಜಭಕ್ತಿಯ ಲಾಂಛನ. ಒಂದು ಬಾರಿ ಅವರು ವಿವರಣೆಗೆ ಬರೋಣ. ಈಗ ಎಲೆ ಬೆಕ್ಕೆ ರೂಪಿನಿಂದಲೇ ಹುಲಿಯ ಜಾತಿಗೆ ಸೇರಿದನೆಂದು ಖಂಡಿಸಬೇಕ ಎಂದು ಬರೆದ ಕವಿಯ ವಿಷಯದಲ್ಲಿ ನನಗೆ ಬಹಳ ಗೌರವ ಉಂಟು. ಬೆಕ್ಕು ನೋಡಿರ್ಬೇಕಲ್ಲ, ಬೆಕ್ಕು ನೋಡಿರ್ತೀರಿ. ಬೆಕ್ಕು ಹುಲಿ ಎರಡೂ ಕೂಡ ಬರೆದಿನಿ. ಎರಡು ಡಿಫ್ರೆನ್ಸ್ ಏನು ಅಥವಾ ಏನಾದ್ರು ಹೋಲಿಕೆ ಡಿಫ್ರೆನ್ಸ್ ಆಮೇಲೆ ನೋಡೋಣ, ವ್ಯತ್ಯಾಸ ಆಮೇಲೆ ನೋಡೋಣ. ಹೋಲಿಕೆ ಏನ್ ಬರುತ್ತೆ ಯೋಚನೆ ಮಾಡಿ. ಬಣ್ಣ, ಆಮೇಲೆ ಬಣ್ಣ ಬಂದೇನ, ಆಮೇಲೆ ಗೆಟೆಗಳು ಅದು ಕೂಡ ಬೆಕ್ಕು ಇಲ್ಲಿ ತಿನ್ನುತ್ತೆ, ಹುಲಿನು ಮಾಂಸ ತಿನ್ನುತ್ತೆ. ಅದೇ ಮಾಂಸ ತಿನ್ನುತ್ತೆ ಅಂತ ಒಂದೇ ತರ ಬರ್ತಕ್ಕಂಥದ್ದು. ಅದು ಕೂಡ ಮಾಂಸಾಹಾರಿ, ಇದು ಕೂಡ ಮಾಂಸಾಹಾರಿ. ಗರ್ಜನೆ ಗರ್ಜನೆ ಅದು ಹುಲಿ ಗರ್ಜನೆ ಮಾಡ್ತಿದ್ದು, ಸಣ್ಣದಾಗ ಮಾಡ್ತದೆ, ದೊಡ್ಡದಾಗ ಮಾಡುತ್ತೆ. ಆಮೇಲೆ ಮೀಸೆ ಒಂದೇ ತರ ಮಾಡಲ್ವಾ, ಅದಕ್ಕೂ ಮೀಸೆ ಇದೆ, ಇದಕ್ಕೂ ಮೀಸೆ ಇದೆ. ಮತ್ತೆ ಅದ್ರ ಇರ್ತಕ್ಕಂಥ ಚರ್ಮದ ಮೇಲೆ ಇರ್ತಕ್ಕಂಥ ಒಂದು ಪಟ್ಪಟ್ಟೆ ಅದೇ ತರನೇ ಬರುತ್ತೆ. ಹುಲಿಯ ತರನೇ ಬೆಕ್ಕಿಯೂ ಕೂಡ ಬರುತ್ತೆ. ಏನಿದ್ರೆ ಇರ್ತಲ್ಲ ಬಾಲ ಬಾಲ, ಅದಕ್ಕೂ ಕೂಡ ಇಷ್ಟು ಬಾಲ ಇರುತ್ತೆ, ಹಿಂಗೇ ಇರುತ್ತೆ. ಸೇಮ್ ಬೆಕ್ಕಿಯೂ ಕೂಡ ಅದೇ ಇರುತ್ತೆ, ಆದರೆ ಆಕಾರದಲ್ಲಿ ಚಿಕ್ಕದು. ಹಂಗಂತ ಬಿಟ್ಟು ನಾನು ಹುಲಿ ತರನೇ ನೋಡ್ಲಿಕ್ಕೆ ನನಗೂ ಮೀಸೆ ಇದೆ, ನನಗೂ ಹುಲಿ ತರ ಪಟ್ಪಟ್ಟೆ ಇದೆ, ನನಗೂ ಹುಲಿ ತರ ಬಾಲ ಇದೆ, ನನಗೂ ಹುಲಿ ತರ ಕೋರೆ ಹಲ್ಲಿದೆ, ನಾನು ಹುಲಿ ತರ ನೋಡಿರ್ತೀನಿ, ಅದೇ ತರ ಇದ್ದೀನಿ ಅಂತ ಹೇಳ್ಬಿಟ್ಟು ಬೆಕ್ಕಿಲ್ಲ ಅದು ನಾನು ಹುಲಿನೇ ಆಗ್ಬಿಡ್ತೀನಿ, ನಾನು ಹುಲಿನೇ ಅಂತ ತಿಳ್ಕೊಂಡು ಎಲ್ಲರೂ ಜಂಬ ಕೊಡ್ಲಿಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಇಲ್ಲ. ಹುಲಿ ತರ ಇರಬಹುದು, ಕಾಣಬಹುದು, ಆದ್ರೆ ಯಾಕೆ ಅದಕ್ಕೂ ಕೂಡ ನೋಡಿ, ಹುಲಿಗೆ ಬೆರಳುಗಳಲ್ಲಿ ಹೇಗೆ ಉಗುರುಗಳಿದಾವೋ ಬೆಕ್ಕಿಗೂ ಕೂಡ ಹಾಗೆ ಇದೆ, ಅದೊಂದು ಅಂಶ ಇದೆ. ಆದ್ರೆ ಹುಲಿಯಾಗಲಿಕ್ಕೆ ಬೆಕ್ಕಿಗೆ ಎಲ್ರಿಗೂ ಕೂಡ ಸಾಧ್ಯ ಇಲ್ಲ. ಆಕಾರದಲ್ಲೂ ಕೂಡ ಚಿಕ್ಕದು, ಶಕ್ತಿ ಸಾಮರ್ಥ್ಯದಲ್ಲೂ ಕೂಡ ಚಿಕ್ಕದು. ಜೊತೆಗೆ ಹುಲಿ ಯಾವತ್ತೂ ಕೂಡ ಹಾಲು ಕುಡಿಯಲ್ಲ, ಅನ್ನ ತಿನ್ನಲ್ಲ. ಕೇವಲ ಮಾಂಸಾಹಾರವನ್ನ ಮಾತ್ರ ತಿಂತಕ್ಕಂಥದ್ದು, ಮತ್ತೆ ಕಾಡಲ್ಲಿ ಮಾತ್ರ ವಾಸ ಮಾಡ್ತಕ್ಕಂಥದ್ದು. ಇದು ಕಾಡ್ಬೇಕಾದ್ರೆ ಕಾಡಲ್ಲೂ ಇರುತ್ತೆ. ಜೊತೆಗೆ ಮನೆಯಲ್ಲೂ ಕೂಡ ನಾವು ಅದನ್ನ ಸಾಕ್ತೀವಿ. ಸಾಕು ಪ್ರಾಣಿ ಕೂಡ ಹೌದು, ಹಾಲು ಕುಡಿಯುತ್ತೆ, ಅನ್ನನೂ ಕೂಡ ತಿನ್ನುತ್ತೆ, ಹಾಲು ಕೂಡ ತಿನ್ನುತ್ತೆ. ಹಾಗಾಗಿ ನಾನು ನೋಡಿ ಅದೇ ತರ ಇದೀನಿ ಅಂತ ಬಿಟ್ಟು ಗರ್ವ ಪಡವಾಗಿಲ್ಲ. ಸೊ ಆ ಒಂದು ಮಾತನ್ನ ನಮ್ಮ ಯಾವುದೋ ಒಬ್ಬ ಕವಿಗಳು ಇರತಕ್ಕಂಥ ಮಾತನಾಡಿ ನಮ್ಮ ಲೇಖಕರಲ್ಲಿ ನೆನೆಸ್ಕೊಂತಾರೆ. ಆತ ಹುಲಿಯನ್ನ ಕೇವಲ ಹಿಂಸಾಕೋಶವೆಂದು ತಿರಸ್ಕರಿಸಲಿಲ್ಲ. ನೋಡಿ, ಆದ್ರೆ ಇದು ಬೆಕ್ಕಿನ ಹುಲಿಗೆ ಹೋಲಿಕೆ ಮಾಡಿ ಯಾಕೆ ತಿರಸ್ಕರಿಸಿದ್ರೆ, ತಿರಸ್ಕರಿಸಿದ್ದು ಆ ಒಂದು ವ್ಯಕ್ತಿ ಕೇವಲ ಹುಲಿ ಮಾಂಸ ಮಾತ್ರ ತಿನ್ನುತ್ತೆ ಅಂತೇಳಿ, ಅಂದ್ರೆ ಬೆಕ್ಕನ್ನ ಒಪ್ಪಿಕೊಂಡು ಹುಲಿಯನ್ನ ತಿರಸ್ಕರಿಸಲಿಲ್ಲ. ಅದರ ಜಾತಿಗೆ ಸೇರುವುದು ಹೆಮ್ಮೆಯ ವಿಷಯವೆಂದೇ ಮನೆಗಂಡಿದ್ದನು. ಒಂದು ರೀತಿ ಹುಲಿಯ ಜಾತಿಗೆ ಬೆಕ್ಕು ಸೇರ್ತಕ್ಕಂಥದ್ದು ಕೂಡ ಒಂದು ರೀತಿ ಒಳ್ಳೆಯದೇ ಅನ್ನೋದನ್ನ ಆತನು ಕೂಡ ತಿಳ್ಕೊಂಡಿದ್ದಾನೆ. ಆದರೆ ನಿಷ್ಪಕ್ಷಪಾತವಾದ ದೃಷ್ಟಿಯಿಂದ ನೋಡಿದರೆ ಅದರಲ್ಲಿ ತಪ್ಪೇನಿದೆ. ಶಾಕಾಹಾರವನ್ನ ನೋಡಿ, ಅದೇ ಹುಲಿ ಅಂತಕ್ಕಂಥದ್ದು ಮಾಂಸ ತಿನ್ನೋದ್ರಲ್ಲಿ ತಪ್ಪೇನು ಇದೆ ಅನ್ನೋ ಒಂದು ಪ್ರಶ್ನೆಯನ್ನ ನಮ್ಮ ಲೇಖಕರು ಪ್ರಶ್ನೆ ಮಾಡ್ತಾರೆ. ಹೌದಲ್ವಾ? ಹುಲಿ ಮಾಂಸವನ್ನ ತಿಂತಕ್ಕಂಥದ್ದು ಸರಿನಾ ತಪ್ಪ? ಯೋಚನೆ ಮಾಡಿ, ಸರಿನಾ ತಪ್ಪ? ಅದನ್ನೇ ಗಟ್ಟಿ ಕೇಳಿ, ಸರಿನೇ ತಪ್ಪೇನಿದೆ? ಅಂದ್ರೆ ಹಾಲು ಕುಡಿಲಿಕ್ಕೆ ಆಗುತ್ತಾ? ಅದು ತರಕಾರಿ ತಿನ್ನಕ್ಕಾಗುತ್ತಾ? ಅನ್ನ ತಿನ್ಲಿಕ್ಕಾಗುತ್ತಾ? ಇಲ್ಲ. ಅದು ಹುಲಿಯ ಒಂದು ನಿಯಮ ಇರ್ತಕ್ಕಂಥದ್ದೇ ಹಾಗೆ, ಪದ್ಧತಿ ಇರ್ತಕ್ಕಂಥದ್ದೇ ಹಾಗೆ, ಬರುತ್ತಕ್ಕಂಥ ರೀತಿನೇ ಹಾಗೆ, ಅದರಲ್ಲಿ ಯಾವುದೇ ತರಹದ ತಪ್ಪಿಲ್ಲ. ಅದಕ್ಕೆ ಉತ್ತರವನ್ನು ನಮ್ಮ ಲೇಖಕರು ಕೊಡ್ತಾರೆ. ಶಾಕಾಹಾರವನ್ನ ತಿಂದು ಬದುಕಬಹುದಾದ ಮಾನವನೇ ಮಾಂಸವನ್ನ ತಿನ್ನಬಹುದಾದರೆ ಹುಲಿಯಲ್ಲಿ ಅದೊಂದು ದೊಡ್ಡ ಅಪರಾಧವೇ. ನೋಡಿ, ಇಷ್ಟು ಚೆನ್ನಾಗಿ ಹೇಳ್ತಾರೆ. ಇವತ್ತು ಮನುಷ್ಯನ ಬೇರೆ ಯಾರಲ್ಲ, ನಾವುಗಳೇ ಇವತ್ತು ಏನ್ ಮಾಡ್ತಾ ಇದೀವಿ? ನಾವು ಅಷ್ಟೇ ತಿಂತಕ್ಕಂಥ ಆಹಾರ ಪದ್ಧತಿ ಯಾವ್ದಪ್ಪ ಅಂದ್ರೆ
ಸಸ್ಯಾಹಾರಿಗಳು ಸಸ್ಯ ಶಾಕಾಹಾರ ಅಂದ್ರೆ ಬೇರೆ ಯಾವಲ್ಲ, ಸಸ್ಯಾಹಾರವನ್ನು ತಿಂತಕ್ಕಂಥದ್ದು, ಅನ್ನ ತಿಂತಕ್ಕಂಥದ್ದು, ತರಕಾರಿ ತಿಂತಕ್ಕಂಥದ್ದು, ಹಣ್ಣು ಹಂಪಲುಗಳನ್ನು ತಿಂತಕ್ಕಂಥದ್ದು ಮನುಷ್ಯನ ಪದ್ಧತಿ. ಇದನ್ನ ಸಸ್ಯಾಹಾರ ಅಂತ ಹೇಳಿ ಕರಿತೀವಿ. ಸಸ್ಯಾಹಾರ ಇಂತಹ ಒಂದು ಸಸ್ಯ ಆಹಾರವನ್ನು ತಿಂತಕ್ಕಂತಹ ಮನುಷ್ಯನೇ ಅದನ್ನ ಬಿಟ್ಬಿಟ್ಟು ಇವತ್ತು ಕೋಳಿ ತಿಂತಿದ್ದಾನೆ, ಮೇಕೆ ತಿಂತಾನೆ, ಹಂದಿ ತಿಂತಾರೆ, ಇನ್ ಕೆಲವರು ಇನ್ನೇನ ತಿಂತಾರೆ ಅಲ್ವಾ. ಒಟ್ಟಾರೆ ಮಾಂಸವನ್ನೇ ತಿನ್ನೋದನ್ನ ಕಲ್ತಿದ್ದಾರೆ. ಮನುಷ್ಯನೇ ನನಗೆ ಮೀಸಲಾಗಿರುವಂತ ಆಹಾರ ಪದ್ಧತಿಯನ್ನ ಬಿಟ್ಟು ಬೇರೆ ಪದ್ಧತಿಯನ್ನು ಇವತ್ತು ಅನುಸರಿಸ್ತಾ ಇದೆ ಅಂತಂದಾಗ ಇಂದ್ರಿಂದನೂ ಕೂಡ ಅದೇ ಆಹಾರವನ್ನು ತಿಂತಾ ಇರತಕ್ಕಂತಹ ಹುಲಿಯಾಗಿರೋದು, ಹುಲಿಗೆ ಸೇರಿದಂತಹ ಬೇರೆ ಬೇರೆ ಪ್ರಾಣಿಗಳಾಗಿರ್ಬೋದು. ತಪ್ಪೇನಿದೆ ಗಣಿಸೋದ್ರಲ್ಲಿ ಯಾವುದೇ ತರಹದ ತಪ್ಪು ಕಾಣಲ್ಲ. ಅದು ಆಹಾರ ಪದ್ಧತಿ ಇರ್ತಕ್ಕಂಥದ್ದೇ ಅದು ಹುಟ್ಟಿಂದಲೇ ಮಾಂಸ ತಿನ್ಕೊಂಡೇ ಬೆಳೀತಾ ಇರೋದು. ಆದ್ರೆ ನಾವು ಹಂಗಲ್ಲ, ಉತ್ತರ ಒಂದು ಕರಿತೀವಿ, ಭತ್ತ ಒಂದು ಕರಿತೀವಿ, ಆಮೇಲೆ ಒಂದು ಕರಿತೀವಿ, ಹಂಗ ಹೊಸ ಹೊಸ ಆಹಾರ ಪದ್ಧತಿಗಳನ್ನ ನಾವು ಬೆಳೀತಾ ಹೋಗ್ತೀವಿ. ಹುಲಿ ಮಾಂಸಾಹಾರವನ್ನು ತಿಂತಕ್ಕಂತಹ ಆಹಾರ ಪದ್ಧತಿಯಲ್ಲಿ ಯಾವುದೇ ರೀತಿ ನಮಗೆ ತಪ್ಪು ಕಾಣಲ್ಲ. ಆದ್ರೆ ನಮಗೆ ಒಂದು ನಿಯಮ ಅಥವಾ ಒಂದು ಪ್ರಶ್ನೆ ನಮಗೆ ಇಲ್ಲಿ ಕಾಣುತ್ತೆ. ಅದನ್ನ ಅಂತೇಳಿ ಇಲ್ಲೇ ಕೊಟ್ಟಿದ್ರೆ, ಅದು ಆಹಾರವನ್ನ ಕೊಲ್ಲುವುದರಲ್ಲಿ ಸರಿ, ಆಹಾರಕ್ಕಾಗಿ ಕೊಲ್ಲುವುದರಲ್ಲಿ ಏನು ತಪ್ಪಿಲ್ಲ. ಹಾಗೆ ಕೊಲ್ಲುವಾಗ ಯಾವುದಾದರೂ ಒಂದು ಧರ್ಮವನ್ನ ಅನುಸರಿಸಿ ಕೊಲ್ಲುತ್ತದೆ ಅಥವಾ ಧರ್ಮಾಧರ್ಮಗಳ ಲೆಕ್ಕವನ್ನೇ ಸ್ವಚ್ಛಂದದಿಂದ ವರ್ತಿಸುತ್ತದೆ ಎಂಬುದೇ ಮುಖ್ಯ ಪ್ರಶ್ನೆ. ನೀವು ಆಹಾರ ಸರಪಳಿ ಒಂದು ಹೇಳ್ಬೇಕಾಯ್ತು ಮಾಡ್ತದೆ ನಿಮಗೆ. ಈಗ ಗರಿಕೆ ಹುಲ್ಲನ್ನ ತಿಂತಕ್ಕಂಥದ್ದು ಮಿಡತೆ ತಿಂದಿರ್ತಕ್ಕಂಥದ್ದು ಕಪ್ಪೆ. ನಿಮ್ಗೆ ವಿಜ್ಞಾನದಲ್ಲಿ ಬರುತ್ತೆ ಆಹಾರ ಸರಪಳಿ ಅಂತ ಇರುತ್ತೆ. ಮಿಡತೆಯನ್ನ ಕಪ್ಪೆ ತಿನ್ನುತ್ತೆ, ಕಪ್ಪೆಯನ್ನ ಹಾವು ತಿನ್ನುತ್ತೆ, ಹಾವನ್ನ ಹದ್ದು ತಿನ್ನುತ್ತೆ. ಇದು ಆಹಾರ ಪದ್ಧತಿ, ಅದು ಇರ್ತಕ್ಕಂಥದ್ದೇ ರೀತಿ ಇರ್ತಕ್ಕಂಥದ್ದೇ ಹಾಗೆ ಹುಲಿಯ ಆಹಾರ ಪದ್ಧತಿ ಮಾಂಸಾಹಾರವನ್ನು ಸೇರಿಸ್ತಕ್ಕಂಥದ್ದು. ಹಾಗಾಗಿ ಅದರಲ್ಲಿ ಯಾವುದೇ ತರಹದ ತಪ್ಪಿಲ್ಲ. ಆದ್ರೆ ಈ ಪದ್ಧತಿಯಲ್ಲಿ ಅದು ಧರ್ಮ ಮತ್ತು ಅಧರ್ಮವನ್ನ ಅನುಸರಿಸುತ್ತಾರೆ. ಧರ್ಮದ ಮಾರ್ಗವಾಗಿ ಆಹಾರವನ್ನ ನ್ಯಾಯಯುತವಾಗಿ ಬೇಟೆಯಾಡಿ ತಿನ್ನುತ್ತೋ ಅಥವಾ ಅಧರ್ಮದಿಂದ ಬೇಟೆಯಾಡಿ ತಿನ್ನುತ್ತಾ ಅನ್ನೋದು ನಮಗೀಗ ನಮ್ಮ ಮುಂದೆ ಇರತಕ್ಕಂತಹ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರವನ್ನು ಹುಡುಕತಕ್ಕಂತ ಒಂದು ಪ್ರಯತ್ನ ಇಡೀ ಪಾಠದ ಮುಖಾಂತರವಾಗಿ ತಿಳ್ಕೋಬಹುದು. ಇದೇ ಪ್ರಶ್ನೆ ನಮ್ಮ ಲೇಖಕರು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಹುಲಿಗೆ ಧರ್ಮವೇನು ಬಂತು ಎನ್ನಬಹುದು. ಇತರ ದೇಶಗಳಲ್ಲಿರುವ ಹುಲಿಗಳ ವಿಷಯ ಹೇಗೋ ನನಗೆ ತಿಳಿಯದು. ಆದರೆ ಯಾವ ನಾಡಿನಲ್ಲಿ ಶ್ರೀರಾಮಂತ ದೊರೆಗಳು ಆಡಿದರು, ಭಗವದ್ಗೀತೆ ಅಂತ ಗ್ರಂಥ ಉದ್ಭವಿಸುತ್ತೋ ಆ ಭರತ ಭೂಮಿಯಲ್ಲಿ ಹುಲಿಗಳಾದರೂ ಅಧರ್ಮಕ್ಕೆಡೆ ಕೊಡುವುದುಂಟೆ. ಎರಡು ಪ್ರಶ್ನೆ ಬಂತು. ಧರ್ಮದ ಮಾರ್ಗವಾಗಿ ಆಹಾರ ತಿಂತಾವ, ಅಂದ್ರೆ ಮಾಂಸಾಹಾರ ತಿಂತಾವ, ಅಥವಾ ಅಧರ್ಮದ ಮುಖಾಂತರವಾಗಿ ಆಹಾರವನ್ನ ಬೇಟೆಯಾಡಿ ತಿಂತಾವ ಅನ್ನೋದು ನಮಗೆ ಪ್ರಶ್ನೆ ಉದ್ಭವಿಸ್ತು. ಅದಕ್ಕೆ ಒಂದು ರೀತಿಯಲ್ಲಿ ಉತ್ತರವನ್ನ ಪಡೆದ ಆರಂಭದಲ್ಲಿ ನಮ್ಮ ಲೇಖಕರು ಕಟ್ಕೊಡ್ತಕ್ಕಂಥ ಉತ್ತರಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಇತರ ದೇಶಗಳಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ ಅವು ಹೇಗೆ ಆಹಾರವನ್ನು ತಿಂತೋ, ಹೇಗೆ ಧರ್ಮ ಅಥವಾ ಅಧರ್ಮಕ್ಕೆ ವಿಚಾರ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ನಮ್ಮ ಭಾರತ ದೇಶದಲ್ಲಿ, ಅದರ ಭಾರತ ದೇಶದ ಒಂದು ಹೆಮ್ಮೆಯ ಬಗ್ಗೆ ಹೇಳ್ತಾರೆ. ಯಾವ ದೇಶದಲ್ಲಿ ಶ್ರೀರಾಮನಂತಹ ದೇವರು ಉದ್ಭವಿಸ್ತಾರೆ. ಶ್ರೀಮಂತ ನಮಗೆ ಗೊತ್ತು, ಸಕಲ ಗುಣ ಸಂಪನ್ನ, ಆದರ್ಶ ಪುರುಷ, ಏಕಪತ್ನಿ ವ್ರತಸ್ಥ, ಧರ್ಮ ತನ್ನ ಒಂದು ಇಡೀ ಸಂಬಂಧಿಗಾಗಿ ಆ ಎಲ್ಲವನ್ನ ತ್ಯಜಿಸಿ ಕಾಡು ಪಾಲಾಗಿ ಹೆಂಡತಿ ಮತ್ತು ತಮ್ಮನೊಂದಿಗೆ ಕಾಡು ಪಾಲಾಗಿ ಎಷ್ಟೆಲ್ಲ ಕಷ್ಟ ನೋವುಗಳನ್ನು ಅನುಭವಿಸ್ತ. ಸೊ ಅಂತಹ ಶ್ರೀರಾಮ ನಮಗೆ ನಮ್ಮೆಲ್ಲರೂ ಕೂಡ ಆದರ್ಶಪ್ರಾಯವಾಗಿರುತ್ತೆ ಅಲ್ವಾ. ಅಂತಹ ಆದರ್ಶಪ್ರಾಯನಾಗಿರ್ತಕ್ಕಂತಹ ಶ್ರೀರಾಮ ಉಳಿದಂತಹ ನಾಡಿನಲ್ಲಿ, ಆ ನಾಡಿನಲ್ಲಿ ಪ್ರಾಣಿ ಪಕ್ಷಿಗಳು ಕೂಡ ಇರುತ್ತವೆ. ಆ ಪ್ರಾಣಿಗಳು ಕೂಡ ಅದೇ ರೀತಿಯಾಗಿ ಇರುತ್ತವೆ ಅನ್ನೋದು ಅರ್ಥದಲ್ಲಿ ಹೇಳಿರ್ತಕ್ಕಂಥದ್ದು. ಜೊತೆಗೆ ಯಾವ ನಾಡಿನಲ್ಲಿ ಭಗವದ್ಗೀತೆ ಉದ್ಭವಿಸಿತು. ಭಗವದ್ಗೀತೆ ಯಾವ ದೇಶದಲ್ಲಿ ಉದ್ಭವಿಸಿತ್ತು? ಹುಟ್ಟಿದ್ದು ಯಾವ ದೇಶದಲ್ಲಿ? ಯಾವ ದೇಶದಲ್ಲಿ? ನಮ್ಮ ದೇಶದಲ್ಲೇ, ಬೇರೆ ಯಾವ ದೇಶದಲ್ಲೂ ಅಲ್ಲ. ಭಗವದ್ಗೀತೆ ಉದ್ಭವಿಸಿದ್ದು. ಭಗವದ್ಗೀತೆ ಮಹಾಭಾರತದಲ್ಲಿ ಬರುತ್ತೆ. ಮಹಾಭಾರತದಲ್ಲಿ 18 ದಿನಗಳ ಕಾಲ ಇದು ಮಹಾಭಾರತ ಯುದ್ಧ ನಡೆಯುತ್ತೋ, 18 ದಿನಗಳು ನಡೆದಿತ್ತು. 18 ದಿನಗಳ ಕಾಲ ಮಹಾಭಾರತ ಯುದ್ಧ ನಡೆಯುತ್ತೆ. ಆ ಒಂದು ಯುದ್ಧದ ಪ್ರಾರಂಭದಲ್ಲಿ ಅರ್ಜುನ ಏನ್ ಮಾಡ್ತಾನೆ? ನನ್ನ ಕೈ ಯುದ್ಧ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಎದುರುಗಡೆ ಇರ್ತಕ್ಕಂಥ ಗುರುಗಳಿದ್ದಾರೆ, ತನ್ನ ತಾತ ಇದ್ದಾರೆ, ನನ್ನ ಸಹೋದರರೇ, ಬಂಧು ಬಳಗ ಇದ್ದಾರೆ, ಇವರೆಲ್ಲರನ್ನೂ ಕೂಡ ಯುದ್ಧ ಮಾಡಿ ನನಗೆ ಅವರನ್ನ ಸಾಯಿಸಿ ನಾನು ವಿಜಯ ಸಾಧಿಸ್ತಕ್ಕಂಥದ್ದು ನನಗೆ ಅಗತ್ಯ ಇಲ್ಲ, ನನಗೆ ಬೇಡ ಅಂತ ರಥದಿಂದ ಒಂದು ಕ್ಷಣದಲ್ಲಿ ಇಳಿದು ಹೋಗ್ತಾನೆ. ಅಂತಹ ಒಂದು ಸಂದರ್ಭದಲ್ಲಿ ಶ್ರೀಕೃಷ್ಣ ರಥದ ಸಾರಥಿಯಾಗಿ, ಅರ್ಜುನನ ರಥದ ಸಾರಥಿಯಾಗಿ ಶ್ರೀಕೃಷ್ಣ ಹೋಗಿ ಕರ್ಕೊಂಬರ್ತಾನೆ. ಕರ್ಕೊಂಬಂದು ನಿಲ್ಲಿಸ್ಕೊಂಬಿಟ್ಟು ಮಹಾಭಾರತವನ್ನ ಬೋಧನೆ ಮಾಡ್ತಾನೆ.
ನನಗೆ ಯಾಕಾಗಿ ಈ ಯುದ್ಧವನ್ನ ಮಾಡಬೇಕು ಅನ್ನೋದನ್ನ ಬೋಧನೆಯನ್ನ ಮಾಡ್ತಾನೆ. ಆ ಬೋಧನೆಗಳ ಸಾರಾಂಶವನ್ನು ಒಳಗೊಂಡಿರ್ತಕ್ಕಂಥದ್ದೇ ಭಗವದ್ಗೀತೆಯನ್ನ ಬೋಧನೆ ಮಾಡಿದ್ರು. ಸೊ ಮಹಾಭಾರತದಲ್ಲಿ ಬರ್ತಕ್ಕಂಥದ್ದು ಭಗವದ್ಗೀತೆ. ಅಂತ ಒಂದು ಮಹಾಭಾರತ ಮತ್ತು ಭಗವದ್ಗೀತೆಯನ್ನ ಬರೆದವರು ಯಾರು? ಭಗವದ್ಗೀತೆಯನ್ನ ಬರೆದವರು ಯಾರು? ವ್ಯಾಸ ಮಹರ್ಷಿ. ರಾಮಾಯಣ ಬರೆದು ವಾಲ್ಮೀಕಿಗಳು ಅಲ್ವಾ? ಹಾಗೆ ಮಹಾಭಾರತ ಮತ್ತು ಭಗವದ್ಗೀತೆಯನ್ನ ಬರೆದಂತವರು ವ್ಯಾಸ ಮಹರ್ಷಿಗಳು. ನೋಡಿ, ಅಂತ ಒಂದು ಭಗವದ್ಗೀತೆ ಅಂತ ಒಂದು ಪವಿತ್ರ ಗ್ರಂಥ ಉದ್ಭವಿಸಿತು. ಅದು ಭರತ ಭೂಮಿಯಲ್ಲಿ ಉರಿಗಳಾದರೂ ಅಧರ್ಮ ಕೇಳಿಕೊಳ್ಳುವಂತೆ ಇಡೀ ವಿಶ್ವವನ್ನು ಆದಂತಹ ಚಕ್ರವರ್ತಿ ಯಾರಪ್ಪ ಅಂದ್ರೆ ಭರತ ಅಂತ ನಾವು ಕರಿತೀವಿ. ಅಂತಹ ಭರತ ಆದಂತಹ ನೆಲದಲ್ಲಿ ಯಾವ ಹುಲಿಗಳು ಕೂಡ ಅಧರ್ಮಕ್ಕೆ ಕೈ ಹಾಕಲ್ಲ ಅನ್ನೋ ಒಂದು ಮಾತನ್ನ ನಮ್ಮ ಲೇಖಕರು ಹೇಳ್ತಾರೆ. ಈಚೆಗೆ ನನ್ನ ಬಂದು ಕೃಷ್ಣಮೂರ್ತಿ ತನ್ನ ವಂಶದವರೊಬ್ಬರ ಅನುಭವದ ಕಥೆಯನ್ನ ಹೇಳಿದ. ಅದನ್ನ ಕೇಳಿದ ಮೇಲೆ ನನಗೆ ಹುಲಿಯ ಧರ್ಮಶ್ರದ್ಧೆಯ ಅನುಭವವಾಯಿತು. ನಮ್ಮಲ್ಲಿ ಕವಿಗಳಾಗಿರ್ತಕ್ಕಂತಹ ನಮ್ಮ ಲೇಖಕರಾಗಿರ್ತಕ್ಕಂತಹ ಎನ್ ಮೂರ್ತಿರಾವ್ ಇದುವರೆಗೆ ಪಾಠ ಏನು ಹೇಳ್ತಾ ಹೋಗ್ತಾರೋ ಈ ಹುಲಿಗೆ ಧರ್ಮ ಶ್ರದ್ಧೆಯ ಬಗ್ಗೆ ಅವರ ಸ್ನೇಹಿತರು ತನ್ನ ವಂಶದಲ್ಲಿ ನಡೆದಂತಹ ಒಂದು ಸತ್ಯ ಕಥೆಯನ್ನ ಹೇಳ್ತಾ ಹೋಗ್ತಾರೆ. ಆ ಸತ್ಯ ಕಥೆಯನ್ನ ಯಾವುದಾದ್ರೆ ಧರ್ಮದ ಪ್ರಕಾರವಾಗಿ ಅವು ಆಹಾರವನ್ನ ಬೇಟೆಯಾಡ್ತವೆ, ಬೇಟೆಯಾಡಿ ತಿಂತವೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಕಥೆಯನ್ನ ಹೇಳ್ತಾ ಹೋಗ್ತಾರೆ. ಅದನ್ನ ಕೃಷ್ಣಮೂರ್ತಿಯ ಒಂದು ಸ್ನೇಹಿತರು ಅವರ ಕಥೆಯನ್ನ ಮುಂದುವರಿಸ್ತಾ ಹೋಗ್ತಾ ಇದ್ದಾರೆ. ಅಲ್ಲಿಗೆ ನಾಳೆ ಕಂಟಿನ್ಯೂ ಮಾಡೋಣ. ಅದರಿಂದ ಕಂಟಿನ್ಯೂಷನ್ ಸಿಗುತ್ತೆ ನಾಳೆ.